ಜೈ ಮಹಾಶಕ್ತಿ. ಕೋಟೆಯಿಂದ ಬಂದಾಗಿಂದ ಹೀಗೆ ಇದ್ದಾಳೆ ಸ್ವಾಮಿ. ಜೈ ದುರ್ಗಾ ಮಾತಾ. ಜೈ ಮಹಾಶಕ್ತಿ. ಅಮ್ಮೋರೆ, ದೆವ್ವ. ಕಾಲವು ನಿರಂತರವಾಗಿ ತನ್ನನ್ನು ತಾನು ಸರಿ ಮಾಡಿಕೊಳ್ಳುತ್ತೆ. ದೆವ್ವ ದೆವ್ವ. ಭಯ ಭಕ್ತಿ ಇಲ್ದಿರೋರೇ ಚರಿತ್ರೆ ಪುಟದಲ್ಲಿ ಉಳಿದ್ ಬಿಡ್ತಾರೆ. ದೆವ್ವ ದೆವ್ವ. ಜೈ ಮಹಾಶಕ್ತಿ. ತಾಯಿ ತಕ್ಕೊಡು. ಕೆಲವು ದಿನಗಳಾದ್ಮೇಲೆ ಅವಳು ಮತ್ತೆ ಸರಿ ಹೋಗ್ತಾಳೆ. ಯೋಚನೆ ಮಾಡಕ್ ಹೋಗ್ಬೇಡಿ. ಹಲೋ ಗೌತಮ್, ಎಲ್ಲಿದ್ಯಾ? ಗರ್ಲ್ ಫ್ರೆಂಡ್ ಇಲ್ದೇ ಇರೋ ಬ್ಯಾಚುಲರ್ ಎಲ್ಲಿರ್ತಾನೆ? ದಿಮ್ ಹಿಡ್ಕೊಂಡು ಬೆಡ್ ಮೇಲೆ ಇರ್ತಾನೆ. ಜೋಕ್ಸ್ಗೆ ಇದು ಟೈಮ್ ಅಲ್ಲ. ಅರ್ಜೆಂಟಾಗಿ ಆಫೀಸಿಗೆ ಬಾ. ಏನಾಯ್ತು? ಬಾಲು ಫೋನ್ ರಿಂಗ್ ಆಯ್ತು, ಆದ್ರೆ ರಿಸೀವ್ ಮಾಡ್ತಿಲ್ಲ. ಓಕೆ, ಬರ್ತಿದ್ದೀನಿ. ನಾನು ನಂಬರ್ ಡಯಲ್ ಮಾಡ್ತೀನಿ, ನೀನ್ ರಿಂಗಿಂಗ್ ಪಾಯಿಂಟ್ ನೋಡು. ಓಕೆ. ಲೊಕೇಶನ್ ಪಾಯಿಂಟ್ ಇದೆ ಅನ್ಸುತ್ತೆ. ಇಲ್ಲಿಂದ ಎಷ್ಟು ದೂರ ಆಗ್ಬೋದು? ಎಕ್ಸಾಕ್ಟ್ ಲೊಕೇಶನ್ ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ, ಬಟ್ ಫಾರೆಸ್ಟ್ ಒಳಗೆ ಹೋದ್ರೆ ಡೆಫಿನೆಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಡೀಪ್ ಫಾರೆಸ್ಟ್ ಅಲ್ವಾ? ಹೌದು. ಪ್ರಿಯಾ, ಒಂದ್ಸಲಿ ಫೋನ್ ಡಯಲ್ ಮಾಡು. ಈಗಷ್ಟೇ ರಿಂಗ್ ಆಗಿದ್ ಫೋನು ಇವಾಗ ಸ್ವಿಚ್ ಆಫ್ ಅಂತ ಬರ್ತಿದೆ ಅಲ್ವಾ? ಡೀಪ್ ಫಾರೆಸ್ಟ್ ಅಲ್ವಾ, ಸಿಗ್ನಲ್ ಪ್ರಾಬ್ಲಮ್ ಆಗಿರುತ್ತೆ. ನಮ್ಗೆ ನ್ಯಾವಿಗೇಷನ್ ಅಲ್ಲಿ ತೋರಿಸಿದ ಎಕ್ಸಾಕ್ಟ್ ಲೊಕೇಶನ್ ಇದೆ ಅಂತೀಯಾ? ಇದೇ ಆಗಿರುತ್ತೆ. ಅಂದ್ರೆ ವೆಹಿಕಲ್ನ ಪಕ್ಕದಲ್ಲಿ ನಿಲ್ಸು, ಒಳಗೆ ಹೋಗಿ ಸರ್ಚ್ ಮಾಡೋಣ. ಓಕೆ. ಪ್ರಿಯಾ, ಫಾರಿನಿಂದ ಬಂದಿನ್ನ ಒಂದು ವಾರನೂ ಆಗಿಲ್ಲ. ಅಷ್ಟು ಅರ್ಜೆಂಟ್ ಏನಿತ್ತು ಈ ಫಾರೆಸ್ಟ್ ಒಳಗಡೆ ಬರೋದಕ್ಕೆ? ನಿಜವಾಗ್ಲೂ ಬಂದಿರ್ತಾರೆ ಅಂತೀಯಾ? ಖಂಡಿತವಾಗ್ಲೂ ಬಂದಿದ್ದಾರೆ ಅನ್ನೋದಕ್ಕೆ ರಿಂಗ್ ಆಗಿರೋ ಫೋನೇ ಸಾಕ್ಷಿ ಅಲ್ವಾ? ಎಸ್, ಅದು ನಿಜಾನೇ. ಈ ಕಡೆಯಿಂದ ಹೋಗೋಣ, ವಾಟರ್ ಫೋರ್ಸು ಕಡಿಮೆ ಇದೆ. ಹಾ, ಓಕೆ. ಪ್ರಿಯಾ, ಏನಾಯ್ತು? ಈಸ್ ಎವ್ರಿಥಿಂಗ್ ಓಕೆ? ಇಟ್ಸ್ ಓಕೆ, ಇಟ್ಸ್ ಓಕೆ. ಓಕೆ, ಹಾಂ, ಸರಿ ನಡಿ. ಐ ಥಿಂಕ್ ಅವರು ಬೇಕಂತ ಈ ಫಾರೆಸ್ಟಿಗೆ ಬಂದಿಲ್ಲ. ಅವ್ರು ಈ ದಾರಿನಲ್ಲಿ ಹೋಗ್ಬೇಕಾದ್ರೆ ಏನೋ ನಡೆದಿದೆ. ನಾವು ಹೋಗ್ತಿದ್ರೆ ಯಾಕೋ ಬ್ಯಾಡ್ ಇನ್ಸಿಡೆಂಟ್ನ ಹುಡ್ಕೊಂಡು ಹೋಗೋ ಥರ ಅನಿಸ್ತದೆ. ಆ ಇನ್ಸಿಡೆಂಟ್ನ ಜ್ಞಾಪಿಸ್ಕೊಂಡ್ರೆ ಸ್ವಲ್ಪ ಭಯ ಆಗ್ತದೆ. ಇಂಥ ಡೀಪ್ ಫಾರೆಸ್ಟ್ನಲ್ಲಿ ಸಡನ್ ಆಗಿ ಫೋನ್ ಹೆಂಗ್ ರಿಂಗ್ ಆಗಿರುತ್ತೆ? ಅರೆ, ಇಷ್ಟು ಬೇಗ ಏನಕ್ಕೆ ಬಂದ್ಬಿಟ್ಟಿದ್ದಾರೆ ಇಬ್ರು ಇಲ್ಲಿಗೆ? ಗೌತಮ್, ಇಲ್ಲಿ ನೋಡು. ಕಾರ್ ಟೈರ್ ಮಾರ್ಕ್ಸ್. ಇಷ್ಟು ದೊಡ್ಡ ಹಳ್ಳದಲ್ಲಿ ಕಾರ್ ಹೆಂಗ್ ಬಂದಿರತ್ತೆ? ಇದು ಡೆಫಿನೆಟ್ಲಿ ಬಾಲು ಪ್ರವಳಿಕಾ ಅವ್ರ ಕಾರೇ ಆಗಿರತ್ತೆ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಿ ಸ್ಟೇ ಆಗಿರೋ ಕಾರ್ ಯಾವುದೋ ಮಿರಾಕಲ್ ಇಂದ ಮುಂದೆ ಹೋಗಿರತ್ತೆ.
ಮೊಬೈಲ್ ಚಾರ್ಜಿಂಗ್ ಹಾಕಿದ್ರಿಂದ ಪ್ರಾಬಬ್ಲಿ ರಿಂಗ್ ಆಗಿರ್ಬೋದು. ಕಾರ್ ಇಲ್ಲಿಂದ ಟರ್ನ್ ತಗೊಂಡಿದೆ ಅಂದ್ರೆ ನಮಗಿಂತ ಮುಂಚೆ ಯಾರೋ ಬಂದಿದ್ದಾರೆ. ಇದು ಪ್ರವಳಿಕಾ ಅವ್ರ ಕಾರು. ಓಕೆ. ಫ್ಯೂಯಲ್ ಆಗೋಗಿದೆ, ಅದಕ್ಕೆ ಕಾರನ್ನು ಬಿಟ್ಟು ಹೋಗಿರ್ಬೋದು. ಓಕೆ, ಇಂಥ ಡೀಪ್ ಫಾರೆಸ್ಟ್ನಲ್ಲಿ ಕಾರ್ ನಿಂತೋಗಿದೆ ಅಂದರೆ ಬಾಲು ಪ್ರವಳಿಕ ಎಲ್ಲಿ ಉಳ್ಕೊಂಡಿರ್ತಾರೆ? ಸ್ಪೀಡೋಮೀಟರ್ ನೋಡು ಗೌತಮ್. ಸ್ಪೀಡೋಮೀಟರ್ ನೋಡಿದ್ರೆ 50 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಓ, ಈ ಲೊಕೇಶನಲ್ಲಿ 50 ಕಿಲೋಮೀಟರ್ಸ್ ಅರೌಂಡ್ ಚೆಕ್ ಮಾಡಿದ್ರೆ ಏನಾದರೂ ಗೊತ್ತಾಗ್ಬೋದು. ಎಸ್, ಈ ಕೇಸ್ ಕ್ಲೋಸ್ ಮಾಡೋ ಟೈಮು ಹತ್ರ ಬಂದಿದೆ. ಕಮ್, ಲೆಟ್ಸ್ ಗೋ. ದಟ್ಸ್ ರೈಟ್. ನಿಂತ್ಕೊಳ್ಳಿ. ನೀವು ಯಾವ ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಹೋಗ್ತಾ ಇದ್ದೀರೋ ಅದು ಪ್ರಶ್ನೆಯಾಗೆ ಉಳ್ಕೊಳ್ಳುತ್ತೆ. ಏಯ್, ಯಾರ ನೀನು? ನಮ್ಗೆ ಯಾವ ಉತ್ತರನೂ ಬೇಕಾಗಿಲ್ಲ. ಎಲ್ಲ ಮಾಯ. ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ, ಕಣ್ಣಿಗೆ ಕಾಣದಿರೋದೆಲ್ಲ ಸುಳ್ಳಲ್ಲ. ನೋ ಡೌಟ್, ಇವನಿಗೆ ಹುಚ್ಚು ನೆತ್ತಿಗೇರಿದೆ. ನಿಸ್ಸಹಾಯಕರಾಗಿ ನಿಂತ್ಕೊಂಡಾಗ ಯಾವ ಕಡೆಗೆ ನೋಡಿದ್ರೂನು ನಿಮ್ಮ ಉತ್ತರಕ್ಕೆ ನಾನೇ ಕಾಣಿಸ್ತೀನಿ. ಆಗ ನೀವು ನನ್ನ ಹತ್ರ ಬರೋದು ನಿಜ, ನಾನು ಕಾರ್ಯೋನ್ಮುಖನಾಗೋದು ಅಷ್ಟೇ ನಿಜ. ಜೈ ಮಹಾಶಕ್ತಿ. ಇವನು ಯಾರೋ ಕಾಸ್ಟ್ಲಿ ಹುಚ್ಚಾನೇ ಇರಬೇಕು. ಅಂದ್ರೆ PhD ಡಾಕ್ಟರೇಟು ಮಾಡಿ ತಲೆ ಕೆಟ್ಟೋಗಿರುತ್ತಲ್ಲ, ಆ ಥರ. ಏಯ್, ಎಲ್ಲಿ ಬಂದಿದ್ದೀವೋ? ಕಾಣಿಸ್ತಿಲ್ವಾ? ಕೋಟೆ ಹತ್ರ ಬಂದಿದ್ದೀವಿ. ರೆಸ್ಪೆಕ್ಟ್ ಎಲ್ಲೋ? ಗುರುಗಳೇ, ಕೋಟೆ ಹತ್ರ ಬಂದಿದ್ದೀವಿ ಗುರುಗಳೇ. ಐ ಲೈಕ್ ದಿಸ್ ಕೋಟೆ. ನಮ್ಮ ಸಿನಿಮಾಗೆ ಈ ಲೊಕೇಶನ್ನು ಪರ್ಫೆಕ್ಟಾಗಿ ಸಿಂಕ್ ಆಗುತ್ತೆ ಡೈರೆಕ್ಟರ್ ಸರ್. ಲೋ ಆಂಗಲ್, ಸೂಪರ್ ಬ್ಲಾಕ್. ಅದು ಬ್ಲ್ಯಾಕ್ ಅಲ್ಲ, ಬ್ರೌನ್. ಅಂದ್ರೆ ನನ್ನ ಮಾತಿನ ಅರ್ಥ ಯಾರೋ ಬ್ಲಾಕ್ ಇಟ್ರೆ ಅಲ್ಲ, ನೀವೇ ಬ್ಲಾಕ್ ಇಟ್ರೇನೆ. ಆದ್ರೂ ಕೂಡ ಇಷ್ಟು ದೂರ ಯಾಕೆ ಗುರುಗಳೇ? ಹ್ಯಾಪಿಯಾಗಿ ಸೆಟ್ ಹಾಕಿದ್ರೆ ಆಗ್ತಿತ್ತಲ್ಲ. ಶಾಂಡಿ, ಷಣ್ಮುಗಂ. ಓ, ಅದು ನಿನ್ ಸ್ಟೈಲು, ಇದು ನನ್ನ ಸ್ಟೈಲು. ಲೊಕೇಶನ್ ಶುಡ್ ಬಿ ರಿಯಲಿಸ್ಟಿಕ್ ಮ್ಯಾನ್. ರಿಯಲಿಸ್ಟಿಕ್. ಲೊಕೇಶನ್ ನನಗೆ ಮಿಸ್ಟೀರಿಯಸ್ ಆಗಿರ್ಬೇಕು. ಇದು ಮೊದ್ಲಿರ್ಬೇಕು, ಅದಕ್ಕೆ ನಿಮ್ಮನ್ನ ಇಟ್ಕೊಂಡಿರೋದು. ಸಾರಿ ಗುರುಗಳೇ. ಗುರುಗಳೇ, ಮಿಸ್ಟೀರಿಯಸ್ ಯಾಕೆ ಗುರುಗಳೇ? ಲೊಕೇಶನ್ ಅಲ್ಲಿ ಯಾವಾಗ್ಲೂ ಆ ಶವಗಳ ದುರ್ವಾಸನೆ, ಪ್ರಾಣ ಭಯದಿಂದ ಜನಗಳು ಓಡ್ತಾ ಇರ್ಬೇಕಾದ್ರೆ, ಅವ್ರು ಉಸಿರಾಡ್ಬೇಕಾದ್ರೆ ಅದು ಬೇಕು. ಸೂಪರ್ ಮಾಸ್ಟರ್. ಲೆಟ್ಸ್ ಗೋ. ವಾವ್, ಹನಿಮೂನಿಗೆ ಬಂದಿರೋ ಹೊಸ ಜೋಡಿಗಳ ತರ ಹೊಳಿತಾ ಇದ್ದಾರೆ. ಅವ್ರು ಯಾರು ಅಂತ ಕೇಳು. ಆ ಫೇಸ್ ಅಲ್ಲಿ ರೊಮ್ಯಾನ್ಸ್ ಇಲ್ಲ, ಅವಳ ಹತ್ರ ಫೀಲಿಂಗ್ಸ್ ಇಲ್ಲ. ಯಾರು ಇವರೆಲ್ಲ? ಅಷ್ಟರೊಳಗೆ ನಾನು ಕೋಟೆ ನೋಡ್ಕೊಂಡು ಬರ್ತೀನಿ. ಇಷ್ಟು ದೂರ ಬಂದಿದ್ದಾರೆ ಅಂದ್ರೆ ಓಡೋಗಿರೋ ಲವರ್ಸ್ ಆಗಿರ್ಬೇಕು, ಇಲ್ಲ ಅವ್ರನ್ನ ಹಿಡಿಯೋಕ್ ಬಂದಿರೋ ಪೊಲೀಸ್ ಆಗಿರ್ಬೇಕು. ಬೇಕಾರೆ ಥ್ಯಾಂಕ್ ಯು. ಲೆಟ್ಸ್ ಸಿ. ಶಾಂತ, ಏನಮ್ಮನವ್ರೆ, ಜನರೇಟರ್ ಆನ್ ಮಾಡು. ಏನು ಅರ್ಥ ಆಗ್ತಿಲ್ಲ. ಎಷ್ಟೋ ಆಲೋಚನೆ ಮಾಡಿದ್ರು ಎಲ್ಲ ಪಜಲ್ ಥರನೇ ಕಾಣಿಸ್ತಿದೆ.
ಹಲೋ ಹಲೋ ವೆಯ್ಟ್ ಎಕ್ಸ್ಕ್ಯೂಸ್ ಮೀ ಯಾರು ನೀವೆಲ್ಲ ನೀನು ಯಾರು? ಐ ಆಮ್ ಫ್ರಮ್ CBI ಗೌತಮ್. ಐ ಆಮ್ ದ ಫಿಲ್ಮ್ ಡೈರೆಕ್ಟರ್ ಹಿಚ್ಕಾಕ್. ಕಾಕ್ ದೀಸ್ ಆರ್ ಮೈ ಅಸಿಸ್ಟೆಂಟ್ಸ್ ವೇಸ್ಟ್ ಅಂಡ್ ಫಸ್ಟ್. ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ಬಂದಿರೋರೆಲ್ಲರೂ ಮಿಸ್ ಆಗ್ತಾ ಇದ್ದಾರೆ, ಅದಕ್ಕೆ ನೀನು ಯಾಕೆ ಇಲ್ಲಿದ್ಯಾ? ಸರಿ ಓಕೆ, ಹುಷಾರಾಗಿರಿ. ಟೇಕ್ ಕೇರ್, ಬಾಯ್ ಮಿಸ್ಟರ್ ಹಾಲಿವುಡ್ ಕಾಕ್. ವಾವ್, ಮಿಸ್ಟೀರಿಯಸ್ ಲೊಕೇಶನ್ಗೋಸ್ಕರ ಹುಡುಕ್ತಾ ಇದ್ರೆ ಮಿಸ್ಟ್ರಿ ಇಲ್ಲೇ ಸಿಕ್ಬಿಟ್ಟಿದೆ. ವಾಟ್ ಅ ಕೋಇನ್ಸಿಡೆಂಟ್, ಇಟ್ಸ್ ಅಮೇಜಿಂಗ್. ಅಂಡ್ ವಾಟ್ ಎ ಲೊಕೇಶನ್ ಮ್ಯಾನ್. ಹೇ ಕಮಾನ್, ಇದೇ ಅಲ್ವಾ ನಮಗೆ ಬೇಕಾಗಿದ್ದು. ಆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿ ಸರೌಂಡಿಂಗ್ ಅಲ್ಲೇ ನಮ್ಗೆ ಸ್ಟೇಯಿಂಗ್ಗೆ ಏರ್ಪಾಟ್ ಮಾಡಕ್ ಹೇಳು, ಟೆಂಟ್ ಹಾಕಕ್ ಹೇಳು. ಹಂಗೇನೆ ಒಂದ್ ಸಕ್ಕದಾಗಿರೋ ಹುಡುಗಿನ ಅಡಿಗೆ ಒಳನಾಗಿ ಬುಕ್ ಮಾಡಕ್ ಹೇಳು. ಹೇ ಸಿ ದಿಸ್ ಫೋಟೋಗ್ರಾಫ್ ಮ್ಯಾನ್, ಬ್ಯೂಟಿಫುಲ್ ಲೇಡಿ. ನೋಟ್ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಇದನ್ನ ಉಪಯೋಗಿಸ್ಕೊಳ್ಳೋಣ. ನಾಟಕದಲ್ಲಿ ಆಕ್ಟ್ ಮಾಡೋಲ್ ತರಾನೇ ಇದ್ದಾಳೆ. ಈ ಸೆಟ್ ಪ್ರಾಪರ್ಟಿನೆಲ್ಲ ನೋಟ್ ಮಾಡ್ಕೊಂಡು ನಮ್ಮ ಟೆಂಟ್ಗೆ ಅದನ್ನೆಲ್ಲ ಶಿಫ್ಟ್ ಮಾಡ್ಬಿಡು, ಓಕೆನಾ? ಓಕೆ ಸರ್. ಬಾಸ್, ಅವರು ಕೋಟೆವರೆಗೂ ಬಂದು ಸೇರ್ಕೊಬಿಟ್ಟಿದ್ದಾರೆ. ಓ, ಕೋಟೆನ ಹುಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಅಪಾಯನ ಮೈ ಮೇಲೆ ಹಾಕೊಂಡ ಹಾಗೆ. ಹಂಗೆ ಅದನ್ನ ಟಿಲ್ ಡೌನ್ ಮಾಡ್ತಾ ಇದ್ದೆ ಅಂದ್ರೆ ಏನೋ ಇದು ಗ್ಲಾಸು, ಎಣ್ಣೆಯಲ್ಲೋ ಎಣ್ಣೆ. ಏಯ್ ಬೇಗ ಬೇಗ ಬಾರೋ. ತಗೊಳ್ಳಿ ತಗೊಳ್ಳಿ. ಏನು ಇಷ್ಟೊಂದು ನಾವಿರೋದು ಊರಲ್ಲ, ಕಾಡಲ್ಲಿ. ಅರ್ಥ ಆಯ್ತಾ? ವಾಯ್ಸ್ ಯಾಕೆ ಏರ್ತಾ ಇದೆ? ನಾವಿರೋದು ಕಾಡಲ್ಲಿ, ಊರಲ್ಲ. ಇವಾಗ ಹೆಂಗ್ ಕಡಿಮೆ ಆಯ್ತು? ಸಾರಿ ಗುರುಗಳೇ. ಈ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎಣ್ಣೆ ಬಂತು, ಸೈಡ್ಸ್ ಎಲ್ರು? ಏ ಸೈಡ್ಸ್ ಎಲ್ಲೋ? ಚಿಕನ್ ಚಿಕನ್ ಚಿಕನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಶಾರ್ಟ್ ಸರ್, ಚಿಕನ್ ಚಿಕನ್ ತಗೊಳ್ತೀನಿ. ಚಿಕನ್ ಬಂತು, ಮಟನ್ ಎಲ್ಲೋ? ಮಟನ್ ಎಲ್ಲೋ? ಏನು ಮಟನ್ ಕೊಡ್ತೀನಿ. ಸೂಪರ್ ಪೀಸ್. ಏನು ಅಂದ್ರೆ ಮಟನ್ ಪೀಸು ಸೂಪರ್ ಅಂತ ಹೇಳ್ದೆ. ಬೇಕಾ? ನಂಗ್ ಬೇಡಪ್ಪ. ಬಾಯ್. ಏಯ್ ಬೇಗ ಬಾರೋ. Yes, I like this, I love you boys. ಈಗ ಎಲ್ಲ ಸರಿ ಹೋಯ್ತು. ಏನೇ ಅನ್ನು ಪ್ರೊಡಕ್ಷನ್ ಸೂಪರ್, ಟೆಂಟ್ ಸೆಟಪ್ ಸೂಪರ್, ಕುಕಿಂಗ್ ಸೆಟಪ್ ಸೂಪರ್. ಏನೇ ಆದ್ರೂ ನಿಮ್ ರೇಂಜಿಗೆ ತುಂಬಾ ಕಡಿಮೆ ಗುರುಗಳೇ. ಇಲ್ಲ ಟೆಂಟ್ ಸೆಟಪ್, ಕುಕ್ ಸೆಟಪ್. ಟೆಂಟ್ ಸೆಟಪ್. ವಾಟ್ ಇಸ್ ದಿಸ್ ಮ್ಯಾನ್? ಯಾವಾಗ್ಲೂ 5 ಸ್ಟಾರ್ ಹೋಟೆಲ್ಸ್ ಏನಾ? ಅವಾಗ ಈ ನೇಚರ್ನ ಎಂಜಾಯ್ ಮಾಡೋಣ. ನಂತರ ಯೋಚನೆ ಮಾಡ್ರೋ, ಅವಾಗ ನೀವ್ ಎಲ್ಲೋ ಹೊರಟೋಗ್ತೀರಾ. ಮೇಲಕ್ಕ ಗುರುಗಳೇ? ಇಲ್ಲ ಕಣ್ರೋ, ನೀವು ಉದ್ಧಾರ ಆಗಲ್ಲ. ನಾನು ಹಾಲಿವುಡ್ ರೇಂಜಲ್ಲಿ ಯೋಚನೆ ಮಾಡ್ತಿದ್ರೆ ನೀವಿನ್ನ ಇಲ್ಲೇ ಇದ್ರೆ ಹೆಂಗ್ರು? ಕಷ್ಟ. ಓಕೆ ಬರ್ಕೋ. ಹೇಳಿ ಗುರುಗಳೇ. ಅದೇನಂದ್ರೆ, ಆಗ್ತಾನೆ ಹೊರಗಡೆಯಿಂದ ಬಂದ ಹೀರೋಯಿನ್ನ ಸ್ನಾನಕ್ಕೆ ಹೋಗೋದನ್ನ ನೋಡ್ತಾನೆ. ಆಗ ಹೀರೋ ಕಣ್ಣಲ್ಲಿ ರೊಮ್ಯಾಂಟಿಕ್ ಆಗಿ ನೋಡ್ತಾ, ಡಾರ್ಲಿಂಗ್ ನಾನು ಫ್ರೆಶ್ ಆಗಿ ಬರ್ತೀನಿ, ಅಷ್ಟರಲ್ಲಿ ನೀನು ಫ್ರೆಶ್ ಆಗು ಅಂತಾಳೆ. ಹೌ ಇಸ್ ದಿಸ್ ಸೀನ್? ವೆರಿ ಗುಡ್, ಸೂಪರ್ ಸರ್, ಸೂಪರ್, ಅಲ್ಟಿಮೇಟ್. ಸಿಗರೇಟು ಈ ಕೈಲಿ ಇರ್ಬೇಕಾಗಿತ್ತು, ಈ ಕೈಗೆ ಹೇಗೆ ಬಂತು? ಸರ್, ಥಿಂಕಿಂಗ್ ಅಲ್ಲಿ ಮರ್ತೋಗಿದ್ದೀರಾ? ಮರ್ತೋದ್ನ ನಾನು. ಮರ್ತೈತೆ ಸರ್, ನಿಮ್ ಕ್ರಿಯೇಟಿವಿಟಿ ಎಲ್ಲ ಹೊರಟೈತೆ ಸರ್. ರಿಲಿ ಕಮಾನ್, ಐ ಲೈಕ್ ಇಟ್. ಆಫ್ಟರ್ ದಟ್ ಗೌತಮ್, ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನೀನು ಆ ಕೆಲಸ ಮುಗಿಸು. ಓಕೆ. ಹಲೋ ಬಾಸ್, ನನ್ನ ಹೀರೋ ಥರನೇ ಇದ್ದೀರಾ ನೀವು. ನಾನು ನನ್ನ ಹೀರೋಯಿನ್ ಜೊತೆನಲ್ಲಿ ಹೇಗೆ ಸಾಂಗ್ ಇಮ್ಯಾಜಿನ್ ಮಾಡ್ಕೋತೀನೋ, ನೀವು ಕೂಡ ನಿಮ್ಮ ಹೀರೋಯಿನ್ ಜೊತೆನಲ್ಲಿ ಹಾಗೆ ಇಮ್ಯಾಜಿನ್. ಏಯ್, ಜೀವನದಲ್ಲಿ ಎಂಥ ಹುಡುಗಿ ಬೇಕು ಅಂತ ಅನ್ಕೊಂಡಿದ್ದೆ ಹೇಳೋ? ಒಂದು ನಿಮಿಷ ಗುರುಗಳೇ. ಏಯ್,
ಅದು ಪಾಂಚಾಲಿ ಫೋಟೋ. ಅವಳು ಯಾವಾಗಲೂ ಸತ್ತೋಗಿ ಇಲ್ಲಿ ದೆವ್ವಾಗಿ ತಿರುಗ್ತಾ ಇದ್ದಾಳೋ. ಇಂಥವಳು ನಿನಗೆ ಬೇಕು ಅಂದರೆ ಮೊದಲು ನೀ ಸಾಯ್ಬೇಕು, ಆದರೆ ನಾನು ಇದನ್ನ ಕೊಲೆ ಮಾಡಬೇಕು. ಸಾರಿ ಗುರುಗಳೇ, ಸಾರಿ. ಪಾಂಚಾಲಿ ಪಕ್ಕದಲ್ಲಿಡೋ. ಸಿಗರೇಟ್ ಕೈಯಲ್ಲಿ ಕೊಡು. ಐ ಲವ್ ಯು, ಗುಡ್ ನೈಟ್. ನಂಗೊಂದು ಚಿಕ್ಕ ಡೌಟು ಗುರುಗಳೇ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ದೆವ್ವಗಳ ಬಗ್ಗೆ ವಿಚಿತ್ರವಾಗಿ ಕತೆಗಳನ್ನ ಕೇಳ್ತಿದ್ವಿ. ನಿನ್ನ ರಕ್ತನ ಕುಡಿದು ಬಿಡ್ತೀನಿ. ಮತ್ತೆ ಕತ್ತೆ ಹಿಡಿದು ಸಾಯಿಸತ್ತೆ, ಈ ತರ ಕೇಳ್ತಾ ಇದೀವಿ ಗುರುಗಳೇ. ಹೇಳಿ ಗುರುಗಳೇ. ದಿಸ್ ಇಸ್ ನಾಟ್ ಎ ಬಿಗ್ ಡೀಲ್. ದೆವ್ವ ಏನಾದ್ರು ಹಿಡಿದ್ರೆ ಎಣ್ಣೆನೋ ತಾಯ್ತಾರೋ ಏನೋ ಕೊಟ್ಟು ಸರಿ ಮಾಡ್ಬೋದು. ಬಟ್ ಒಂದ್ಸಲ ಹುಡುಗಿ ಹಿಡ್ಕೊಳ್ಳೋದ್ರೆ ಜೀವನ ಪೂರ್ತಿ ಬಿಡಲ್ಲ. ಹೌದು ಹೇಳಿ ಗುರುಗಳೇ. ಸರಿ ತಾನೆ? ಓಹ್ ಲೇಟ್ ಆಗ್ಬಿಟ್ಟಿದೆ. ವಿಲ್ ಡಿಸ್ಕಸ್ ಟುಮಾರೋ. ಲೆಟ್ಸ್ ಗೋ ಗೈಸ್. ಓಕೆ, ಗುಡ್ ಗುಡ್ ನೈಟ್. ನೈಟ್. ಜಾಸ್ತಿ ಆಯ್ತು ಅನ್ಸುತ್ತೆ. ಜಾಗ ಬಿಡಲಿ. ಅದು ಪಾಂಚಾಲಿ ಫೋಟೋ. ಅವಳು ಯಾವಾಗಲೂ ಸತ್ತೋಗಿ ಇಲ್ಲಿ ದೆವ್ವಾಗಿ ತಿರುಗ್ತಾ ಇದ್ದಾಳೋ. ಬಾರೋ ಪ್ಲೀಸ್, ಬಾರೋ. ಲೈಟ್ ಸರಿ, ಕುಡ್ದಿದ್ದು ಜಾಸ್ತಿ ಆಯ್ತು. ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ. ಅಮ್ಮ ಇಟ್ಕೊಳ್ಳ. ಕೊಡಿ. ಆಯ್ತಾ? ನೋಡ ನೋಡ ಜೈ ನಿನ್ನ ಏನು ಅದು? ಹಿಂದೆ ನೋಡ. ಹಿಂದೆ ಏನು ಇಲ್ಲ ಕಣೋ. ಏನಿಲ್ವಾ? ಆಯ್ತಾ? ದೆವ್ವ ಎಲ್ಲ ಪಿಶಾಚಿ ಇಲ್ಲ, ಸುಮ್ನೆ ಬಾ. ಬಾರೋ. ಗುಡ್ ಮಾರ್ನಿಂಗ್ ಸರ್. ಮಿಸ್ ಪ್ರಿಯಾ, ಸರ್. ಇಲ್ಲಿವರೆಗೂ ಸ್ಟಡಿ ಮಾಡಿರೋಂಥ ನಿಮ್ಮ ಕೇಸ್ ಫೈಲ್ ಕೊಡಿ ಇಲ್ಲಿ. ಎಸ್ ಸರ್. ಡಿಯರ್ ಆಫೀಸರ್ಸ್, ಒನ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಪ್ರವಳಿಕಾ ಮಿಸ್ಸಿಂಗ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋಂಥ ಗೌತಮ್ ಮತ್ತೆ ಪ್ರಿಯಾನ ಆಚೆ ಇಡ್ತಾ ಇದೀವಿ. ಅವ್ರ ಜಾಗಕ್ಕೆ ಹೊಸಬ್ರನ್ನ ಅಪಾಯಿಂಟ್ ಮಾಡ್ಬೇಕಂತ ಯೋಚನೆ ಮಾಡಿದೀನಿ. ಸರ್, ಸರ್ ವಾಟ್ ಹ್ಯಾಪನ್? ನಮ್ಮನ್ನ ಯಾಕೆ ಆಚೆ ಇಡ್ತಿದ್ದೀರಾ? ಅದನ್ನ ನಿಮ್ಗೆ ಹೇಳೋಂಥ ಅವಶ್ಯಕತೆ ನನಗಿಲ್ಲ. ಅದು ಮೇಲಿಂದ ಬಂದಿರೋಂಥ ಡಿಸಿಷನ್. ಸರ್, ನಮಗೆ ಕೇಸ್ ಒಪ್ಸಿ ಬರೀ 2 ದಿನ ಆಗಿದೆ. ಪ್ಲೀಸ್ ಗಿವ್ ಅಸ್ ಸಮ್ ಮೋರ್ ಟೈಮ್ ಸರ್. ಪ್ಲೀಸ್ ಸರ್, ಡೆಫಿನೆಟ್ಲಿ ಈ ಕೇಸ್ನ ಸಾಲ್ವ್ ಮಾಡ್ತೀವಿ. ನೋ ಮೋರ್ ಆರ್ಗ್ಯುಮೆಂಟ್ಸ್. ಈ ಕೇಸಿಂದ ನಿಮ್ಮನ್ನ ಈಗಾಗಲೇ ರಿಲೀಸ್ ಮಾಡಾಗಿದೆ. ಫರ್ದರ್ ಆಗಿ ಏನ್ ಮಾಡ್ಬೇಕಂತ ನಮಗೆ ತಿಳಿದಿದೆ. ಯು ಮೇ ಗೋ ನಾವ್. ಪ್ರವಳಿಕಾ ಮಿಸ್ಸಿಂಗ್ ಕೇಸ್ನಲ್ಲಿ ಒಂದು ಪ್ರಮುಖ ಬದಲಾವಣೆ. ವಿಚಾರಣೆ ಪ್ರಾರಂಭ ಆಗಿ ಇನ್ನೂ 2 ದಿವಸ ಆಗಿರೋದು. ಇನ್ವೆಸ್ಟಿಗೇಷನ್ ತಂಡವನ್ನ ಬದಲಾಯಿಸ್ತೀವಿ ಅಂತ ಡಿಜಿಪಿ ಕಾರ್ಯಾಲಯವು ವರದಿ ಮಾಡಿದೆ. ಪ್ರಾಥಮಿಕ ವಿಚಾರಣೆಯು ಪೂರ್ತಿ ಆಗುವುದಕ್ಕೂ ಮೊದಲೇ ತಂಡವನ್ನು ಬದಲಾಯಿಸಿರುವ ವಿಷಯ ಅನುಮಾನಕ್ಕೆ ಕಾರಣವಾಗಿದೆ. ಅಂದ್ರೆ ಸಮಸ್ಯೆ ಬಗೆಹರಿತಲ್ವಾ ಸರ್? ಎಲ್ಲೋ ಅವರಿಬ್ರು ಲವರ್ಸ್ ಇದ್ರು ಅಂತ ಹೇಳ್ದೆ. ಇಲ್ಲೇ ಎಲ್ಲೋ ಇರ್ತಾರ ಕಣ. ಇಲ್ಲೇನಾ? ಹಾಯ್ ಬಾಸ್. ಸೂಪರ್ ಫಿಗರ್ನೇ ಕ್ಯಾಚ್ ಹಾಕೊಂಡಿದ್ಯಾ? ಖತರ್ನಾಕಾಗೈತೆ ಫಿಗರ್. ಈ ರಗ್ಗಡ್ ಏರಿಯಲ್ಲಿ ರೊಮ್ಯಾನ್ಸ್ ಮಾಡೋದಕ್ಕೆ ಬಂದವ್ರ ಮಾಮ. ಓ ನಿಮಿಷ ಇಟ್ಕೋ ಇದನ್ನ. ಏ ಹೀರೋ,
ಗಾಗಲ್ಸ್ ಗರ್ಲ್ ಫ್ರೆಂಡ್ ಕೊಟ್ಟು ಜಗಳ ಆಡಕ್ ಬರ್ತಿದ್ದೇನೋ? ನೋಡು ನಮ್ ಬ್ಯಾಚ್ ಅಲ್ಲಿ ಎಷ್ಟು ಜನ ಇದ್ದೀವಿ ಅಂತ. ಕಳ್ಸ್ಕೊಡ್ತೇನೋ ಹುಡುಗಿನ? ಕೇಳಿದ ತಕ್ಷಣ ಕೊಟ್ಬಿಡಕ್ಕೇನ್ ₹1 ಚಾಕ್ಲೇಟಾ? ನಾವೇ ಎತ್ಕೊಂಡ್ಬರ್ಬೇಕು, ಕಾಸ್ಟ್ಲಿದದು. ಬಾರು. ನಾನು ಎಸ್ಕೇಪ್ ಅಣ್ಣ. ನಾನು ಬಂದ್ಬಿಡ್ತೀನಿ. ಇರೋ ನಾನು ಬರ್ತೀನಿ. ಈ ಗ್ಯಾಂಗ್ನ ಯಾರು ಕಳ್ಸಿರ್ಬೋದು? ಯಾರು ಕಳ್ಸಿಲ್ಲ, ನೋಡಿದ್ರೆ ಗೊತ್ತಾಗಲ್ವಾ ಚಿಲ್ರೆ ರೌಡಿಗಳು ಅಂತ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ 2 ದಿನ ಆಗ್ಲಿಲ್ಲ, ಅಷ್ಟರಲ್ಲಿ ಬೇರೆಯವರು ಕೊಟ್ಬಿಟ್ರು. ಅವ್ರಿಗೆ ಏನ್ ಅನ್ಬೇಕು? ಈ ವಿಷಯ ಗೊತ್ತಿಲ್ದಿರೋ ಮೀಡಿಯಾ ಡಿಪಾರ್ಟ್ಮೆಂಟ್ನೇ ತಪ್ಪು ಹೇಳ್ತಾ ಇದೆ. ಛೇ, ಡಿಪಾರ್ಟ್ಮೆಂಟ್ ಅಂದ್ರೇನೆ ಹಂಗೆ ಪ್ರಿಯಾ. ನಾವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲಾನು ಸುಪೀರಿಯರ್ಸೇ ಹೇಳೋದು. ಸುಪೀರಿಯರ್ಸ್ ಆದ್ರೆ ಏನಾದ್ರೂ ಮಾಡ್ಬೋದಾ? ಪ್ರೈಮರಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗದೆ ತೆಗೆದು ಬಿಡ್ತಾರಾ? ಇದೆಲ್ಲಾನು ವೇಸ್ಟ್ ಡಿಸ್ಕಷನ್. ನಮ್ ಕೆಲಸ ನಾವು ಮಾಡಿದೀವಿ. ಇವಾಗ ಇನ್ಯಾವ್ದಾದ್ರೂ ಕೇಸ್ ಇರುತ್ತಲ್ಲ, ಅದ್ರಲ್ಲಿ ಮುಂದುವರಿಯೋಣ. ನೋ, ಈ ಕೇಸ್ ಮಿಸ್ಟ್ರಿ ಕಂಡಿಡಿಯೋವರೆಗೂ ನಾನು ಇದನ್ ಬಿಡಲ್ಲ. ಯಾಕಾತರ? ಮಿಸ್ ಆಗಿರೋ ಪ್ರವಳಿಕಾ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಇದು ಮಾಮೂಲ್ ಮಿಸ್ಟ್ರಿ ಅಲ್ಲ, ಇದರ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ. ನನ್ನ ಪ್ರಾಣ ಹೋದ್ರೂ ಇದ್ರ ಹಿಂದೆ ಏನ್ ನಡೆದಿದೆ ಅಂತ ನಾನು ತಿಳ್ಕೊತೀನಿ. ಅದಕ್ಕೆ ನಿನ್ ಹೆಲ್ಪ್ ಬೇಕು. ಮಾಡ್ತೀಯಾ ಇಲ್ವಾ? ನನ್ನ ಸಹಾಯ ಖಂಡಿತವಾಗ್ಲೂ ಮಾಡ್ತೀನಿ ಪ್ರಿಯಾ. ಡೆಫಿನೆಟ್ ಆಗಿ ಈ ಕೇಸ್ನ ಸಾಲ್ವ್ ಮಾಡೋಣ. Thank you. ಓಕೆನಾ? ಲೆಟ್ಸ್ ಗೋ. ಯಾರು ನೀವು? ನೀವು ಶಾಂತ ಅವ್ರ ಅಕ್ಕ ಅಲ್ವಾ? ಹೌದು, ಯಜಮಾನ್ರನ್ನ ಕರ್ಕೊಂಡು ಹಾ, ಬರ್ತೀನಿ. ಸರಿ. ಶಾಂತ, 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 ಕೋಟೆ ದೆವ್ವ. ಏನಾಯ್ತು? ಶಾಂತ, ಡಾಕ್ಟರ್ ತೋರಿಸ್ಲಿಲ್ವಾ? ತೋರ್ಸಿದ್ವಿ ಸಾರ್, ಆದ್ರೆ ಏನೂ ಪ್ರಯೋಜನ ಆಗಿಲ್ಲ. ರಾಮಯ್ಯ ಅವ್ರು ತೋರ್ಸಿದಿಕ್ಕೆ ಸರಿ ಹೋಗುತ್ತೆ ಅಂದ್ರು.